Hello everyone, welcome back to my channel. I am Divya. In today's video, we are going to learn simple present tense in a very easy way. If you want to speak English correctly, this lesson is very important. So watch the video till the end. Let's start the class. What is simple present tense? ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನಂತ ನಾವಿಲ್ಲಿ ತಿಳ್ಕೊಳ್ಳೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ ಫಾರ್ ಡೈಲಿ ಆ್ಯಕ್ಟಿವಿಟೀಸ್, ಹ್ಯಾಬಿಟ್ಸ್, ಜನರಲ್ ಟ್ರೂತ್ಸ್ ಆ್ಯಂಡ್ ರಿಪೀಟೆಡ್ ಆ್ಯಕ್ಷನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನಿಲ್ಲಿ ನಾವು ಪ್ರತಿನಿತ್ಯ ಮಾಡುವ ಕೆಲಸಗಳು, ಹವ್ಯಾಸಗಳು, ನಿಜವಾದ ಸಂಗತಿಗಳು ಮತ್ತು ಮರುಕಳಿಸುವಂತಹ ಕಾರ್ಯಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಐ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತೇನೆ. ಶಿ ಡ್ರಿಂಕ್ಸ್ ಕಾಫಿ. ಅವಳು ಕಾಫಿ ಅಥವಾ ಚಹಾವನ್ನು ಕುಡಿಯುತ್ತಿದ್ದಾಳೆ. ದ ಸನ್ ರೈಸಸ್ ಇನ್ ದ ಈಸ್ಟ್. ಪೂರ್ವದಲ್ಲಿ ಸೂರ್ಯ ಹುಟ್ಟುತ್ತಾನೆ. ನೀವಿಲ್ಲಿ ಗಮನಿಸಬಹುದು, ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಚಿತ್ರಗಳ ಮೂಲಕ ನೀವು ಅರ್ಥೈಸಿಕೊಳ್ಳಬಹುದು. In simple present tense, there are three types: affirmative, negative and interrogative. First, let's learn affirmative sentences. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ 3 ರೀತಿಯ ವಿಧಗಳಿವೆ: ಅಫರ್ಮೇಟಿವ್, ನೆಗೆಟಿವ್ ಮತ್ತು ಇಂಟರಾಗೇಟಿವ್. ನಾವೇನು ಮಾಡೋದನ್ನು ಮೊದಲು ಅಫರ್ಮೇಟಿವ್ ಸೆಂಟೆನ್ಸನ್ನು ಇಲ್ಲಿ ನೋಡೋಣ. ಯು ಕ್ಯಾನ್ ಸಿ ದ ಸ್ಟ್ರಕ್ಚರ್ ಹಿಯರ್. ಇಲ್ಲಿ ಸ್ಟ್ರಕ್ಚರನ್ನು ನೀವು ಗಮನಿಸ್ಬೋದು. ಸ್ಟ್ರಕ್ಚರ್ ಹೇಗಿದೆ ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. For example, I play cricket. In this example, I is a subject, play is a verb, cricket is a object. ಈ ಒಂದು ಉದಾಹರಣೆಯಲ್ಲಿ I ಅನ್ನೋದು ಸಬ್ಜೆಕ್ಟ್, ಪ್ಲೇ ಅನ್ನೋದು ವರ್ಬ್, ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. In second example, they study English. Here, they is a subject, study is a verb, English is a object. ಇಲ್ಲಿ ಎರಡನೇ ಉದಾಹರಣೆಯಲ್ಲಿ ದೇ ಅನ್ನೋದೇನಾಗದ ಸಬ್ಜೆಕ್ಟ್ ಅಂದರೆ ಕರ್ತೃಪದ, ಸ್ಟಡಿ ವರ್ಬ್ ಕ್ರಿಯಾಪದ, ಇಂಗ್ಲೀಷ್ ಆಬ್ಜೆಕ್ಟ್ ಕರ್ಮಪದ ಆಗಿದೆ. ಬಿಫೋರ್ ಗೋಯಿಂಗ್ ಟು ಥರ್ಡ್ ಎಕ್ಸಾಂಪಲ್, ವಿತ್ ಹೀ, ಶಿ, ಇಟ್, ವಿ ಆ್ಯಡ್ ಎಸ್ ಆರ್ ಎಸ್ ಟು ದ ವರ್ಬ್. ಮೂರನೇ ಉದಾಹರಣೆಗೆ ಹೋಗೋಕ್ಕಿಂತ ಮೊದಲು ನಾವು ಒಂದು ನಿಯಮವನ್ನು ತಿಳ್ಕೊಳ್ಳೋಣ. ಏನಂದರೆ ಹೀ, ಶಿ, ಇಟ್ ಬಂದಾಗ ನಾವೇನು ಮಾಡಬೇಕು? ಕ್ರಿಯಾಪದಕ್ಕೆ ಎಸ್ ಅಥವಾ ಇ ಎಸ್ ಅನ್ನು ಸೇರಿಸಬೇಕು. ಫಾರ್ ಎಕ್ಸಾಂಪಲ್, ಹಿ ಪ್ಲೇಸ್ ಕ್ರಿಕೆಟ್. ಹಿಯರ್ ಯು ಕ್ಯಾನ್ ಒಬ್ಸರ್ವ್ ಹಿಯರ್ ಫಾರ್ ವರ್ಬ್ ವಿ ಆ್ಯಡೆಡ್ ಎಸ್. ಹಿಯರ್ ನಾವಿಲ್ಲಿ ಕ್ರಿಯಾಪದಕ್ಕೆ ಎಸ್ ಅನ್ನು ಸೇರಿಸಿದ್ದೇವೆ. ಹಿ ಪ್ಲೇಸ್ ಕ್ರಿಕೆಟ್. ನೆಕ್ಸ್ಟ್ ಈಸ್ ಶಿ ಸ್ಟಡೀಸ್ ಇಂಗ್ಲೀಷ್. ಹಿಯರ್ ಆಲ್ಸೋ ಯು ಕ್ಯಾನ್ ಸಿ ಫಾರ್ ವರ್ಬ್ ವಿ ಆ್ಯಡೆಡ್ ಇ ಎಸ್. ಹಿಯರ್ ನಾವೇನು ಮಾಡಿದ್ದೀವಿ? ಈ ನಾಲ್ಕನೇ ಎಕ್ಸಾಂಪಲಲ್ಲಿ ಇ ಎಸ್ ಅನ್ನು ಸೇರಿಸಿದ್ದೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ಅಫರ್ಮೇಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸ್. ಹಿಯರ್ ಯು ಕ್ಯಾನ್ ಸಿ ದ ನೆಗೆಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್. ಸಬ್ಜೆಕ್ಟ್ ಪ್ಲಸ್ ಡು ಆರ್ಡರ್ಸ್ ಪ್ಲಸ್ ನಾಟ್ ಪ್ಲಸ್ ವರ್ಬ್. ಡು ಮತ್ತು ಡರ್ಸನ್ನು ಯಾವಾಗ ಬಳಸಬೇಕಂದ್ರೆ ಡು ಅನ್ನು ಐ, ವಿ, ಯು, ದೇ ಬಂದಾಗ ಡು ಬಳಸಬೇಕು. ಹಿ, ಶಿ, ಇಟ್ ಬಂದಾಗ ಡರ್ಸನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಐ ಡು ನಾಟ್ ಈಟ್ ಜಂಕ್ ಫುಡ್. ಹಿಯರ್ ಐ ಈಸ್ ಅ ಸಬ್ಜೆಕ್ಟ್, ಡು ಪ್ಲಸ್ ನಾಟ್, ಈಟ್ ಈಸ್ ಅ ವರ್ಬ್, ಜಂಕ್ ಫುಡ್ ಈಸ್ ಅ ಆಬ್ಜೆಕ್ಟ್. ಐ ಬಂದಿದೆ, ಅದಕ್ಕಾಗಿ ನಾವಿಲ್ಲಿ ಡು ಅನ್ನು ಬಳಸಿದ್ದೀವಿ. ಸೇಮ್ ಎಕ್ಸಾಂಪಲ್, ದೇ ಡು ನಾಟ್ ವಾಚ್ ಟಿ ವಿ. ಇಲ್ಲಿ ದೇ ಬಂದಿದೆ, ಅದಕ್ಕಾಗಿ ಐ, ವಿ, ಯು, ದೇ ಬಂದಾಗ ನಾವೇನು ಮಾಡಬೇಕು? ಡು ಅನ್ನು ಬಳಸಬೇಕು. ಡು ಅನ್ನು ಬಳಸಿದ್ದೀವಿ. ನೆಕ್ಸ್ಟ್, ಹಿ ಡಸ್ ನಾಟ್ ಈಟ್ ಜಂಕ್ ಫುಡ್. ಈ ಉದಾಹರಣೆಯಲ್ಲಿ ನಾವು ಡಸ್ ಅನ್ನು ಬಳಸಿದ್ದೀವಿ. ಏನಕ್ಕಂದರೆ ದ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಅ ಹಿ. ಹಿ ಇಲ್ಲಿ ಬಂದಿದೆ, ಅದಕ್ಕಾಗಿ ನಾವೇನು ಮಾಡ್ತೇವೆ? ಇಲ್ಲಿ ಡಸ್ ಅನ್ನು ಬಳಸ್ತೇವೆ. ಸೇಮ್ ಎಕ್ಸಾಂಪಲ್, ಶಿ ಡಸ್ ನಾಟ್ ವಾಚ್ ಟಿ ವಿ. ನಾವಿಲ್ಲಿ ಶಿ ಡು ನಾಟ್ ವಾಚ್ ಟಿ ವಿ ಬಳಸಿಲ್ಲ, ಶಿ ಡಸ್ ನಾಟ್ ವಾಚ್ ಟಿ ವಿ ಬಳಸಿದ್ದೀವಿ. ಏನಕ್ಕಂದರೆ ಶಿ ಬಂದಿದೆ, ಅದಕ್ಕಾಗಿ ನಾವಿಲ್ಲಿ ಏನು ಮಾಡ್ತೀವಿ? ಡಸನ್ನು ಬಳಸ್ತೀವಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಈಸ್ ಇಂಟರೋಗೇಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್. ಇಂಟರೋಗೇಟಿವ್ ಈಸ್ ನಥಿಂಗ್ ಬಟ್ ಆಸ್ಕಿಂಗ್ ಅ ಕ್ವಶನ್, ಅಂದರೆ ಪ್ರಶ್ನೆಗಳನ್ನು ಕೇಳೋದು ಅಂತ ಅರ್ಥ. ದ ಸ್ಟ್ರಕ್ಚರ್ ಈಸ್ ಡು ಆರ್ಡರ್ಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್
ಕ್ವಶನ್ ಮಾರ್ಕ್. ನಾವು ಉದಾಹರಣೆಗಳಿಗೆ ಹೋಗೋಕ್ಕಿಂತ ಮೊದಲು ಒಂದು ಟಿಪ್ ಕೊಟ್ಟಿದ್ದೀನಿ ನೋಡಿ ಅಲ್ಲಿ. ಇನ್ ಕ್ವಶನ್ ವಿ ಯೂಸ್ ಡು ಆರ್ಡರ್ಸ್ ಬಿಫೋರ್ ದಿ ಸಬ್ಜೆಕ್ಟ್. ನಾವು ಇಂಟ್ರೋಗೇಟಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ಗಿಂತ ಮೊದಲು ನಾವೇನು ಮಾಡ್ತೀವಿ, ಡು ಅಥವಾ ಡಸನ್ನು ಬಳಸ್ತೀವಿ. ದ ಮೇನ್ ವರ್ಬ್ ಸ್ಟೇಸ್ ಇನ್ ಅ ಬೇಸ್ ಫಾರ್ಮ್. ಬೇಸ್ ಫಾರ್ಮ್ ಅಂದರೆ ಮೊದಲೇ ಹೇಗಿರುತ್ತಲ್ಲ ಹಾಗೆ ಇರುತ್ತೆ. ಅಂದರೆ ಹಿ ಶಿ ಇಟ್ ಬಂದಾಗ ನಾವೇನು ಮಾಡ್ತಿದ್ವಿ, ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡೋ ಹಾಗಿಲ್ಲ. ಅದೇ ಯಾವ ರೀತಿಯಾಗಿರುತ್ತಲ್ಲ ಅದೇ ರೀತಿಯಾಗಿ ವರ್ಬ್ ಬೇಸ್ ಫಾರ್ಮಲ್ಲಿ ಅಂದರೆ ಮೂಲ ಪ್ರಕಾರದಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಡು ಯು ಪ್ಲೇ ಫುಟ್ಬಾಲ್. ನೀನು ಫುಟ್ಬಾಲ್ ಆಡ್ತೀಯಾ ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಯು ಇದೆ, ಅದಕ್ಕಾಗಿ ಇಲ್ಲಿ ಏನು ಮಾಡ್ತೀವಿ ನಾವು ಡು ಅನ್ನು ಬಳಸ್ತೀವಿ. ಸೆಕೆಂಡ್ ಎಕ್ಸಾಂಪಲ್, ಡು ದೇ ಸ್ಪೀಕ್ ಇಂಗ್ಲೀಷ್. ಅವರು ಇಂಗ್ಲೀಷ್ ಮಾತಾಡ್ತಾರಾ ಅಂತೇಳಿ ಇಲ್ಲಿ ದೇ ಅದೇ, ಅದಕ್ಕಾಗಿ ನಾವೇನು ಮಾಡ್ತೀವಿ ಡು ಅನ್ನು ಬಳಸಿದ್ದೀವಿ. ಥರ್ಡ್ ಎಕ್ಸಾಂಪಲ್, ಡಸ್ ಹಿ ಪ್ಲೇ ಫುಟ್ಬಾಲ್. ಅವನು ಫುಟ್ಬಾಲನ್ನು ಆಡ್ತಾನ ಅಂತೇಳಿ. ನಾವು ಆಗಲೇ ನೋಡಿದ್ವಿ, ಹಿ ಶಿ ಇಟ್ ಬಂದಾಗ ಕ್ರಿಯಾಪದಕ್ಕೆ ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಆದರೆ ಇಲ್ಲಿ ಇಂಟ್ರೋಗೇಟಿವ್ ಸೆಂಟೆನ್ಸ್ ಸ್ಟ್ರಕ್ಚರಲ್ಲಿ ಕ್ರಿಯಾಪದಕ್ಕೆ ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡೋ ಹಾಗಿಲ್ಲ. ಬದಲಾಗಿ ಡಸನ್ನು, ಡೂಗೆ ಇ ಎಸ್ ಅನ್ನು ಸೇರಿಸಿ ಡಸನ್ನು ನಾವಿಲ್ಲಿ ಬಳಸ್ತೀವಿ. ಲಾಸ್ಟ್ ಎಕ್ಸಾಂಪಲ್, ಡಸ್ ಶಿ ಸ್ಪೀಕ್ ಇಂಗ್ಲೀಷ್. ಅವಳು ಇಂಗ್ಲೀಷ್ ಮಾತಾಡ್ತಾಳ ಅಂತೇಳಿ. ಡಸ್ ಪ್ಲಸ್ ಸಬ್ಜೆಕ್ಟ್, ಶಿ ಈಸ್ ಅ ಸಬ್ಜೆಕ್ಟ್, speak verb, English object, question mark. Here you can see the important rule. Add yes or es to the verb in positive sentences with he, she, it. he, she, it ಬಂದಾಗ ಪಾಸಿಟಿವ್ ಸೆಂಟೆನ್ಸಲ್ಲಿ ನಾವು ಕ್ರಿಯಾಪದಕ್ಕೆ ಏನು ಮಾಡಬೇಕು, ಎಸ್ ಅಥವಾ ಇ ಎಸ್ ಅನ್ನು ಸೇರಿಸಬೇಕು. ಹಿಯರ್ ಈಸ್ ಅ ಕ್ವಿಕ್ ರಿವಿಷನ್ ಫಾರ್ ಯು.